ಅಲ್ಲ ಗೈಸ್, ಈ ಬಿಗ್ ಬಾಸ್ನವರು ಅಲ್ಲಿ ಹೆಣ್ಮಕ್ಳನ್ನ ಕರ್ಕೊಂಡವ್ರಲ್ಲ ಬಿಗ್ ಬಾಸ್ ಮನೆ ಒಳಗಡೆಗೆ, ಅವ್ರಿಗೇನು ಬರೀ ಅಡ್ವರ್ಟೈಸ್ಮೆಂಟ್ ಮಾಡೋಕೆ ಕರ್ಕೊಂಡವ್ರ, ಇಲ್ಲ ಆಟ ಆಡೋಕ್ಕೆ ಅಂತ ಕರ್ಸ್ಕೊಂಡವ್ರ? ಅಲ್ಲ, ಗಂಡು ಮಕ್ಳಿಗೆ ಒಂದು ಯಾವ ಥರ ಡ್ರೆಸ್ ಕೊಡೋದಿಲ್ಲ, ಒಂಥರ ಡ್ರೆಸ್ ಕೊಟ್ಬಿಟ್ಟು ಈ ಥರ ಮಾಡಿ ಆ ಥರ ಮಾಡಿ ಅಂತ ಏನು ಹೇಳಿದೆ, ಇವ್ರಿಗೆ ಮಾತ್ರ 2 ಸಲ ಅದೇನೋ ಕ್ಯಾಟ್ ವಾಕ್ ಅಂತಾರೆ, ಅದನ್ನ ಕ್ಯಾಟ್ ವಾಕ್ಗಳು ಅವು ಇವು ಎಲ್ಲ ಕೊಡ್ತಾರೆ. ಗಂಡು ಮಕ್ಳಿಗೆ ಏನೂ ಕೊಡೋದಿಲ್ಲ. ಈ ಸಂತೂರು ಬರೀ ಸಂತೂರ್ ಸೋಪ್ನ ಯಾರ ಬರೀ ಹೆಣ್ಮಕ್ಳು ಹಚ್ಕೋತಾರ ಗೈಸ್? ನಾನು ಹಚ್ಕೊಂಡಿದ್ದೀನಪ್ಪ, ನಾನು ಒಂದು 3 ವರ್ಷ ಹಚ್ಕೊಂಡಿದ್ದೀನಿ, ಒಂದು ಗುಳ್ಳೆ ಗಿಳ್ಳೆ ಏನೂ ಇರಲಿಲ್ಲ ಸಂತೂರ್ ಸೋಪಲ್ಲಿ. ನಾವು ಗಂಡು ಮಕ್ಳು ಹಚ್ಕೋತೀವ್ರಪ್ಪ ಸ್ವಾಮಿ, ಬಿಗ್ ಬಾಸ್ ಅವರೇ. ಗಂಡು ಮಕ್ಳಿಗೆ ಸಂತೂರ್ ಸೋಪ್ ಹಚ್ಕೋತೀವಿ, ಗಂಡು ಮಕ್ಳಿಗೂ ಟಾಸ್ಕ್ ಕೊಡಿ ಅಲ್ಲಿ ಅಂತ ಟಾಸ್ಕ್ಗಳನ್ನೆಲ್ಲ. ಟಿ ವಿಗೆಲ್ಲ ಕೊಡ್ತೀರಾ, ಬೇರೆ ನಿವ್ಯಾ ಇದಕ್ಕೂ ಒಂದೊಂದ್ಸಲಿ ಬರೀ ಹೆಣ್ಮಕ್ಳಿಗೆ ಕೊಡ್ತಾರೆ. ಯಾಕೆ ನಾವು ಕೈ ಚಳಿಗಾಲದಲ್ಲಿ ಹೊಡೆದಾಗ ನಾವು ನಿವ್ಯಾ ಹಚ್ಕೊಳ್ಳಲ್ವಾ? ಅಯ್ಯೋ, ಅದೇನು ಬಿಗ್ ಬಾಸ್ ಅವರು ಏನೋ ಗೊತ್ತಿಲ್ಲ. ಈ ವರ್ಷ ಬಿಗ್ ಬಾಸಲ್ಲಿ ಟಾಸ್ಕ್ಗಿಂತ ಬರೀ ಜಾಸ್ತಿ ಅಡ್ವರ್ಟೈಸ್ಮೆಂಟ್ಗಳೇ ನೋಡೋದಾಗೋಯ್ತು. ನಿಮ್ಗೇನು ಅನಿಸ್ತು ಇದ್ರ ಬಗ್ಗೆ ಕಮೆಂಟ್ ಮಾಡಿ. ನನಗನ್ಸಿದ್ದು ಇಷ್ಟು, ಬರೀ ಅಡ್ವರ್ಟೈಸ್ಮೆಂಟ್ ನೋಡ್ಕೊಂಡೇ ಈ ವರ್ಷ ಬಿಗ್ ಬಾಸ್ ಕಳೆದ್ಬಿಟ್ಟು ನಾವು. ಇನ್ನೇನು ಇಲ್ಲ, ಟಾಸ್ಕ್ ಕೊಡೋ ವಾರಕ್ಕೆ 3 ಟಾಸ್ಕು, 6 ಅಡ್ವರ್ಟೈಸ್ಮೆಂಟ್ಗಳು ಮಧ್ಯ ಇದ್ದಿದ್ದು ಅಷ್ಟೇ, ಇನ್ನೇನಿಲ್ಲ ಗೈಸ್. ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ. ನನಗನ್ಸಿದ್ದು ಇಷ್ಟೇ, ನಿಮಗೂ ಇದೇ ಥರ ಅನಿಸಿದ್ರೆ ಕಮೆಂಟ್ ಮಾಡಿ. ಅಷ್ಟೇ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.